SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಿ ಕ್ಲಾಸಿಕ್ IAS ಮತ್ತು KS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ದಿನಾಂಕ 8/5/2022ರಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ 100 ಅಂಕಗಳ ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಡೆಸಲಾಗ್ತಾ ಇದೆ. ಸೊ ಆ ಒಂದು ಪತ್ರಿಕೆಯನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಈ ಒಂದು PDF ಅನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ 100 ಅಂಕಗಳ PSI ಪರೀಕ್ಷೆಯ ಮಾಕ್ ಟೆಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಟೆಂಡ್ ಮಾಡಿ ನಿಮ್ಮ ಅಂಕಗಳನ್ನು ಬಂದು ತಪ್ಪದೆ ಆ ಬ್ಲಾಗಲ್ಲಾರು ನೀವು ಕಾಮೆಂಟ್ ಮಾಡ್ಬೋದು ಅಥವಾ ಈ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಬಂದು ಕಾಮೆಂಟ್ ಮಾಡ್ಬೋದು. ಮೊದಲನೇ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿ ಎಂದರೆ ಯಾವುದು? ಹಲವಾರು ದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕಂಪನಿಯನ್ನು ಬಹುರಾಷ್ಟ್ರೀಯ ಕಂಪನಿ ಅಂತ ಕರಿತೀವಿ. ಭಾರತದ ವಿತ್ತೀಯ ನೀತಿಯ ಪ್ರಾಥಮಿಕ ಉದ್ದೇಶಗಳು ಏನು? 3 ವಿಷಯಗಳನ್ನು ಕೊಟ್ಟಿದ್ದಾರೆ. ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಉಳಿತಾಯ ಮತ್ತು ಹೂಡಿಕೆಗಳ ಉತ್ತೇಜನ, ಬೆಲೆ ಸ್ಥಿರತೆಯನ್ನು ಕಾಯ್ದುಕೋಬೇಕು, ಆದಾಯ ಮತ್ತು ಸಂಪತ್ತಿನ ಮರುಹಂಚಿಕೆ ಎಲ್ಲ ಆಗುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಸರಿ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಳ್ಳಾರಿ. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಇಲ್ಲಿ ನೋಡ್ಬೋದು. ಯೋಜನಾ ಆಯೋಗ 1953ರಲ್ಲಿ ಸ್ಥಾಪನೆ ಆಯಿತು ಅನ್ನೋ ಹೇಳಿಕೆ ತಪ್ಪು. ಇದರ ಮೊದಲ ಉಪಾಧ್ಯಕ್ಷರು ಎಂಬ ಪ್ರಶಂಸೆಗೆ ಗುಜ್ವಾರಿಲಾಲ್ ನಂದಾ ಅವರು ಭಾಜನರಾಗಿದ್ದಾರೆ. ಈ ಹೇಳಿಕೆ ಸರಿ. ಆಯ್ಕೆ 2 ಬಿ ಮಾತ್ರ. ಕಾಮೆಂಟ್ ಸೆಕ್ಷನಲ್ಲಿ ಕ್ವೆಶ್ಚನ್ ನಂಬರ್ 4 ಅಂತ ಬರೀರಿ. ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಉದಯಗಿರಿ ಪ್ರಸ್ತುತ ಒಡಿಸ್ಸಾದ ಪ್ರತಾಪರುದ್ರ ಗಜಪತಿಯ ಮೇಲಿನ ವಿಜಯದ ಸವಿನೆನಪಿಗಾಗಿ ಕೃಷ್ಣದೇವರಾಯರು ಈ ಕೆಳಗಿನ ಯಾವ ದೇವಾಲಯವನ್ನು ನಿರ್ಮಿಸಿದರು? ಬಾಲಕೃಷ್ಣ ದೇವಾಲಯ. ಕ್ಯಾಂಪ್ಕೋ ಎಂಬುದು ಈ ಕೆಳಗಿನ ಯಾವುದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ? ಅಡಿಕೆ. ಕೌನ್ಸಿಲ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಪೀಪಲ್ಸ್ ಆ್ಯಕ್ಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಅಪಾರ್ಟ್ ಅಂತ ಹೇಳ್ತೀವಿ, ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮೀಣ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯ ಮತ್ತು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಮೊದಲ ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗಿ ಎಂಬ ಪ್ರಶಂಸೆಗೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? ನರ್ತಕಿ ನಟರಾಜ್. ಇಂಗ್ಲಿಷ್ ಆಗಸ್ಟ್ ಆ್ಯನ್ ಇಂಡಿಯನ್ ಸ್ಟೋರಿ ಪುಸ್ತಕದ ಲೇಖಕರು ಯಾರು? ಉಪಮನ್ಯು ಚಟರ್ಜಿ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 10ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 1 ಎ ಮಾತ್ರ. 11ನೇ ಪ್ರಶ್ನೆ. ವಿಮಾನದ ರೆಕ್ಕೆಗಳ ಆಕಾರವನ್ನು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ಸರಿಯಾದ ಉತ್ತರ ಬರ್ನೋಲಿಯ ತತ್ವ. 12ನೇ ಪ್ರಶ್ನೆ. ಭಾರತ ಸಂವಿಧಾನದ 233ನೇ ವಿಧಿಯನ್ವಯ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆ ಆಗ್ತಾರೆ? ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಅವರು ಟೈಮ್ ಲೈನ್ ಪ್ರಕಾರ ಗುರುತಿಸಬೇಕು. 13ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 3 ABCD. ಯಾವುದೇ ಬದಲಾವಣೆಗಳ ಅವಶ್ಯಕತೆ ಇಲ್ಲ. ಆಯ್ಕೆ 1 ಇವರು A B C ನಂತರ D. ಆಯ್ಕೆ 3 ABCD ಸರಿಯಾದಂಥ ಉತ್ತರ. ಅನಿಲಗಳನ್ನು ದ್ರವೀಕರಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಅನುಕೂಲಕರ ಪರಿಸ್ಥಿತಿಯಾಗಿದೆ? ಹೆಚ್ಚಿನ ಒತ್ತಡ, ಕಡಿಮೆ ತಾಪಮಾನ. ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ ಇವುಗಳನ್ನು ಕ್ರಮವಾಗಿ ಹೊರತೆಗೆಯಲಾಗುತ್ತದೆ. ಬಾಕ್ಸೈಟ್, ಮ್ಯಾಗ್ನೆಟೈಟ್, ಮೆಲಕೈಟ್. ಕವಿಗಳಿಗಿದ್ದು ಕೈಗನ್ನಡಿ ಎಂಬುದು ಪ್ರಸಿದ್ಧಿ ಪಡೆದಿರುವ ಕನ್ನಡದ ಪ್ರಾಚೀನ ಶಾಸ್ತ್ರಗ್ರಂಥ ಯಾವುದಪ್ಪ ಅಂದರೆ ಆಯ್ಕೆ 3 ಕಾವ್ಯಾವಲೋಕನಂ. ಕಂಟ್ರೋಲ್, ಶಿಫ್ಟ್ ಆ್ಯಂಡ್ ಆಲ್ ಈ ಕೆಳಗಿನ ಯಾವ ಕೀಗಳಾಗಿ ಕರೆಯುತ್ತಾರೆ? ಸರಿಯಾದ ಉತ್ತರ ಮಾಡಿಫೈಯರ್ ಕೀಗಳು ಅಂತ ಹೇಳ್ತಾರೆ. ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ರ ಪ್ರಕಾರ ಮಧ್ಯಮ ಉದ್ಯಮಗಳಲ್ಲಿ ಹೂಡಿಕೆಯ ಮಿತಿ ಎಷ್ಟಿರುತ್ತದೆ?
5 ಕೋಟಿಯಿಂದ 10 ಕೋಟಿ. ಭಾರತದಲ್ಲಿ ವಿಮಾ ವ್ಯಾಪಾರದ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವುದನ್ನು ರಚಿಸಿದೆ? ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ? ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ಬೋದು. ಸರಿಯಾದಂಥ ಉತ್ತರ 1971 ಫೆಬ್ರವರಿಯಲ್ಲಿ. ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಬೆಳೆಯುವ ಸಸ್ಯಗಳಿಗೆ ಈ ಹೆಸರಿನಿಂದ ಕರೆಯುತ್ತಾರೆ. ಸರಿಯಾದ ಉತ್ತರ ಹ್ಯಾರಿಯೋಫೈಟ್ಸ್. ಭಾರತ ಸರ್ಕಾರದ ಮುಂಗಡಗಳನ್ನು ಇವರಿಂದ ಪಡೆಯುತ್ತಾರೆ. ಭಾರತ ಸರ್ಕಾರ ಮುಂಗಡಗಳನ್ನು ಇವರಿಂದ ಪಡೆಯುತ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI. 91ನೇ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ. ಸಂಕೇತಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಹೇಳಿಕೆಗಳು ಈ ರೀತಿ ಇದೆ. ಆಯ್ಕೆ 3 A ಮತ್ತು C ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಕೇಂದ್ರ ಚುನಾವಣಾ ಆಯೋಗ ಕಾಲಕಾಲಕ್ಕೆ ಈ ಕೆಳಗಿನ ಚುನಾವಣೆಗಳನ್ನು ನಡೆಸುತ್ತೆ. ಯಾವ ಚುನಾವಣೆಗಳನ್ನು ನಡೆಸುತ್ತೆ? B ಮತ್ತು C ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸದನಗಳ ಚುನಾವಣೆಯನ್ನು ನಡೆಸುತ್ತೆ. ಎಲ್ಲ ನಗರದ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸೋದಿಲ್ಲ. ಹಾಗಾಗಿ B ಮತ್ತು C ಸರಿಯಾದಂಥ ಉತ್ತರ. NIMZ ಇದರ ವಿಸ್ತೃತ ರೂಪ ಏನು? ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಸ್ ಅಂತ. ಕಾಮನ್ವೆಲ್ತ್ನಲ್ಲಿ ಆಯ್ಕೆಗೊಂಡ ಮೊದಲ ಮಹಿಳಾ ಸೆಕ್ರೆಟರಿ ಜನರಲ್ ಎಂಬ ಶ್ರೇಯಕ್ಕೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? ಪ್ಯಾಟ್ರಿಷಿಯಾ ಸ್ಕಾಟ್ಲ್ಯಾಂಡ್. ಮತ್ತೆ ಹೇಳಿಕೆಗಳಿದೆ. 27ನೇ ಪ್ರಶ್ನೆ. ಹೇಳಿಕೆಗಳನ್ನು ಓದ್ಕೊಂಡು ಸಂಕೇತಗಳ ಸಹಾಯದಿಂದ ಉತ್ತರವನ್ನು ನೀಡಬೇಕು. ಕರ್ನಾಟಕ ಸರ್ಕಾರ ಹಂಪಿಯ ಪರಂಪರೆಯ ಸಹೋದರಿ ಪ್ರದೇಶವೆಂದು ಮಾಚುಪಿಚುವನ್ನು ಗುರುತಿಸಿದೆ. ಇದು ಪೆರು ದೇಶದಲ್ಲಿ ಕಂಡುಬರುತ್ತೆ. ಎರಡೂ ಸರಿ ಇದೆ. ಹಾಗಾಗಿ ಆಯ್ಕೆ 3 A ಮತ್ತು B ಎರಡೂ ಸರಿ. ದಕ್ಷಿಣ ಏಷ್ಯಾದ ಈ ಕೆಳಕಂಡ ದೇಶಗಳಲ್ಲಿ ಮಹಿಳೆಯರು ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರಿಯಾದ ಉತ್ತರ ಇರ್ತಕ್ಕಂಥ 4 ಆಯ್ಕೆಗಳು ಸರಿ. ಮೇಲಿನ ಎಲ್ಲವೂ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ. ಮೂವತ್ತೊಂದು 1/2022 ಗೆಜೆಟ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ಅಧಿಸೂಚನೆ ಪ್ರಕಾರ VO ಚಿದಂಬರನಾಥ ಪೋರ್ಟ್ ಅಥಾರಿಟಿ ಎಂದು ಈ ಕೆಳಗಿನ ಯಾವ ಬಂದರಿನ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ? ಆಯ್ಕೆ 2 ಟ್ಯೂಟಿಕೋರಿನ್ ಬಂದರು. RV ಈಶ್ವರ ಸಮಿತಿಯು ಈ ಕೆಳಗಿನ ಯಾರೊಂದಿಗೆ ಸಂಬಂಧವನ್ನು ಹೊಂದಿದೆ? ಆದಾಯ ತೆರಿಗೆಯ ಕಾನೂನಿನ ಸರಳೀಕರಣ. ಗುಲಾಮಿ ಸಂತತಿಯ ಸುಲ್ತಾನರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. 31ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2 ABCD. ಯಾವುದೇ ಬದಲಾವಣೆ ಬೇಕಿಲ್ಲ. ಜಸ್ಟಿಸ್ ಮಿಲ್ಲರ್ ಸಮಿತಿ ಕೆಳಗಿನ ಯಾವುದರೊಂದಿಗೆ ಸಂಬಂಧವನ್ನು ಹೊಂದಿದೆ? ಹಿಂದುಳಿದ ವರ್ಗದವರಿಗೆ ಮೀಸಲಾತಿ. ಗುಡುಗು ಬಿರುಗಾಳಿ ರೂಪುಗೊಳ್ಳುವ ಬಹುಮುಖ್ಯ ಅಂಶ. ಇವೆರಡೂ ರೂಪುಗೊಳ್ಬೇಕಾದ್ರೆ ಯಾವುದು ತುಂಬ ಮುಖ್ಯವಾದ ಅಂಶ ಆಗುತ್ತೆ ಅಂದರೆ ವಾತಾವರಣದ ಅಸ್ಥಿರತೆ. ಕೊಂಕಣ ರೈಲ್ವೆಯು ಈ ಕೆಳಕಂಡ 2 ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ ಮತ್ತು ಮಂಗಳೂರು. ಪರಿಶುದ್ಧವಾದ ಚಿನ್ನ ಆಭರಣಗಳ ತಯಾರಿಕೆಯಲ್ಲಿ ಯಾವುದು ಸೂಕ್ತವಲ್ಲ? ತುಂಬ ಮೃದುವಾಗಿರುವುದರಿಂದ ತನ್ನ ಆಕಾರವನ್ನು ಉಳಿಸಿಕೊಳ್ಳುವುದಿಲ್ಲ. ಮುಂದಿನ ಪ್ರಶ್ನೆ ISISನ ವಿಸ್ತೃತ ರೂಪ ಏನು? ISIS ಅಂದರೆ ಏನು ಅಂತ ಪ್ರಶ್ನೆ. 36ನೇ ಪ್ರಶ್ನೆ ಸರಿಯಾದ ಉತ್ತರ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ ಅಂತ. ಆಪ್ಷನ್ 2. ಭಾರತ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ಯಾರು? ಮನಮೋಹನ್ ಸಿಂಗ್ ಅವರು. ಸಾಮಾನ್ಯವಾಗಿ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾದಂಥ ಪ್ರಕ್ರಿಯೆ ಯಾವುದು? ಸಂಪೂರ್ಣ ಆಂತರಿಕ ಪ್ರತಿಫಲನ. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಇದೆ. 39ನೇ ಪ್ರಶ್ನೆ. 4 ಹೇಳಿಕೆಗಳಿವೆ, ಸಂಕೇತಗಳು ಕೂಡ ಇವೆ. ನೀವು ನೋಡ್ಕೋಬೋದು. ವಿಡಿಯೋವನ್ನು ಪಾಸ್ ಮಾಡಿ ಓದ್ಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ.
ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಯ್ಕೆ 2 ಎ ಮತ್ತು ಬಿ. ಡೆಮೋಗ್ರಫಿ ಎಂದರೆ ಏನು? 40ನೇ ಪ್ರಶ್ನೆ. ಡೆಮೋಗ್ರಫಿ ಮಾನವನ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವಂತಹ ವಿಭಾಗವನ್ನು ಡೆಮೋಗ್ರಫಿ ಅಂತಾರೆ. ಲೋಕಸಭೆಯು ವಿಸರ್ಜನೆಯಾದಾಗ ಈ ಕೆಳಗಿನ ಯಾರು ಮುಂದಿನ ಲೋಕಸಭೆಯ ಮೊದಲ ಸಭೆಗಿಂತ ಮೊದಲ ತನ್ನ ಸ್ಥಾನವನ್ನು ತ್ಯಜಿಸುತ್ತಾರೆ? ಲೋಕಸಭೆಯ ಸ್ಪೀಕರ್. ಪಂಚಾಕ್ಷರಿ ಗವಾಯಿ ಅವರು ಈ ಕೆಳಗಿನ ಯಾವ ಸಂಗೀತ ಪರಂಪರೆಗೆ ಸೇರಿದವರು? ಹಿಂದೂಸ್ತಾನಿ ಸಂಗೀತ. ಆಸ್ಕರ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯರನ್ನು ಗುರುತಿಸಿ. ಸೊ ಇಲ್ಲಿ ನಿಮಗೆ ಹೆಸರುಗಳಿವೆ, ಸಂಕೇತಗಳ ಸಹಾಯದಿಂದ ನೀವು ಗುರುತಿಸ್ಬೋದು. ಆಸ್ಕರ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯರು ರಸುಲ್ಲಾ ಫುಕಟ್ಟಿ ಮತ್ತು ಬಾನು ಅದೇಯ. ಆಪ್ಷನ್ 2 ಎ ಮತ್ತು ಡಿ. ಭಾರತದ ಸರಕು ಮತ್ತು ಸೇವೆಗಳ ತೆರಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿವೆ. 44ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಮೊದಲ 2 ಹೇಳಿಕೆಗಳು ಕರೆಕ್ಟ್ ಇದೆ. ಇದೊಂದು ಪರೋಕ್ಷ ತೆರಿಗೆ. ಇದನ್ನು ರಾಜ್ಯ GST ಮತ್ತು ಕೇಂದ್ರ GST ಅಂತ 2 ಅಂಗಗಳು ಇದರಲ್ಲಿ ಇರ್ತವೆ. ಇನ್ನು GSTಯನ್ನು 29 ಮಾರ್ಚ್ 2015 ಸಂಸತ್ತು ಅಂಗೀಕಾರ ಮಾಡ್ತು ಅನ್ನೋ ಹೇಳಿಕೆ ತಪ್ಪು. ಹಾಗಾಗಿ ಆಯ್ಕೆ 1 ಎ ಮತ್ತು ಬಿ ಮಾತ್ರ. 44ನೇ ಪ್ರಶ್ನೆಗೆ ಆಯ್ಕೆ 1. 45ನೇ ಪ್ರಶ್ನೆ. ಜಿನೇವಾದ ಮೊದಲ ಜಾಗತಿಕ ಹವಾಮಾನ ಸಮ್ಮೇಳನ ನಡೆದಂಥ ವರ್ಷ? ಫೆಬ್ರವರಿ 1979. ಈ ಪೈಕಿ ಯಾವ ಕರೆನ್ಸಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ವಿಶೇಷ ಸೆಳೆತ ಹಕ್ಕಿನ ಬೆಲೆಯನ್ನು ನಿರ್ಧರಿಸುವ ಗುಂಪಿಗೆ ಸೇರಿದೆ? ಸರಿಯಾದಂಥ ಉತ್ತರ ಭಾರತದ ರೂಪಾಯಿ. ಸೊ ಈ ಕೆಳಗಿನವರಲ್ಲಿ ಯಾರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಲೋಕಸಭಾ ಸದಸ್ಯರಾಗಿಲ್ಲದೆ ಇದ್ದವರು? ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ ಲೋಕಸಭೆಯ ಸದಸ್ಯರು ಆಗಿರಲಿಲ್ಲ ಅಂಥವರನ್ನು ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ VP ನರಸಿಂಹರಾವ್ ಮಾತ್ರ ಆ ರೀತಿ ಆಗಿದ್ದಂಥವರು. ಭಾರತದ ಪ್ರಧಾನಿಯಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಲೋಕಸಭೆಯ ಸದಸ್ಯರು ಕೂಡ ಆಗಿರಲಿಲ್ಲ. ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತಂತೆ ಹೇಳಿಕೆಗಳು. 48ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 1 ಬಿ. ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. 1875ರಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆಯಾದಂಥ ಸ್ಥಳ? ಆಯ್ಕೆ 2 ಅಲಿಗಢ. ದುರ್ಗೇಶ್ ನಂದಿನಿ ಕಾದಂಬರಿಯ ಲೇಖಕರು? 50ನೇ ಪ್ರಶ್ನೆ. ಸರಿಯಾದ ಉತ್ತರ ಆಯ್ಕೆ 4 ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಈ ಕೆಳಗಿನ ಯಾವ ನಗರ ಗೋದಾವರಿ ನದಿಯ ದಡದಲ್ಲಿ ನೆಲೆಗೊಂಡಿಲ್ಲ? ಔರಂಗಾಬಾದ್. ಇದನ್ನು ಹೊರತುಪಡಿಸಿ ನಾಸಿಕ್, ನವಸಾರಿ ಮತ್ತು ನಿಜಾಮಾಬಾದ್ 3 ಕೂಡ ಗೋದಾವರಿ ನದಿಯ ದಡದಲ್ಲಿ ಕಂಡುಬರ್ತವೆ. ನೀಲಂ ಸಂಜೀವ್ ರೆಡ್ಡಿಯವರ ಅಧಿಕಾರಾವಧಿಯ ನಂತರ ಭಾರತದ ರಾಷ್ಟ್ರಪತಿ ಆದಂಥವ್ರು ಯಾರು? ಸರಿಯಾದ ಉತ್ತರ ಜ್ಞಾನಿ ಜೇಲ್ ಸಿಂಗ್ ಅವರು. ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಭಾರತ ಸಂವಿಧಾನದ ಕೆಳಗಿನ ಯಾವ ಭಾಗಗಳು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ತತ್ವಗಳು ಮತ್ತು ನಿರ್ಬಂಧಗಳನ್ನು ಪ್ರತಿಬಿಂಬಿಸುತ್ತೆ? ಅದಕ್ಕೆ ನಿಮಗೆ 3 ಸಂಕೇತಗಳಿದೆ, ಆಯ್ಕೆಗಳಿವೆ. ಅದನ್ನು ಸಂಕೇತಗಳ ಸಹಾಯದಿಂದ ನೀವು ಗುರುತಿಸಬೇಕಾಗತ್ತೆ. 53ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4 ಮೇಲಿನ ಎಲ್ಲವು. ಪ್ರಸ್ತಾವನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಪ್ರತಿಫಲಿತ ಡ್ಯಾಶ್ ಅನ್ನು ಸ್ವೀಕರಿಸುವ ಮೂಲಕ ಬಾವಲಿಗಳು ತಮ್ಮ ಹಾದಿಯಲ್ಲಿನ ಅಡೆತಡೆಗಳನ್ನು ಪತ್ತೆ ಮಾಡುತ್ತವೆ. ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಟ್ರಾಸಾನಿಕ್ ಅಲೆಗಳು. ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 55ನೇ ಪ್ರಶ್ನೆ. ಸರಿಯಾದ ಉತ್ತರ ಆಯ್ಕೆ 2 ಎ ಮತ್ತು ಸಿ. ಸೊ IMF ಕುರಿತಾಗಿ ಇಲ್ಲಿ ಹೇಳಿಕೆಗಳಿರೋದ್ರಿಂದ ಎ ಮತ್ತು ಸಿ ಸರಿ, ಬಿ ತಪ್ಪಾಗಿದೆ. ಭಾರತೀಯ ಆರ್ಥಿಕತೆಯಲ್ಲಿ ಹಣಕಾಸಿನೇತರ ಸಾಲವು ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ? 56ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಎ ಮತ್ತು ಬಿ ಎರಡೂ ಸರಿ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 57ನೇ ಪ್ರಶ್ನೆ. ಸೊ 2 ಹೇಳಿಕೆಗಳಿವೆ, 2 ಕೂಡ ಸರಿ ಇದೆ. 57ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಬೆಳಕಿನ ವರ್ತನೆಯಿಂದ ವಸ್ತುಗಳು ಎಲೆಕ್ಟ್ರಾನನ್ನು ಉತ್ಸರ್ಜಿಸುವುದನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಂದು ಕರೆಯುತ್ತಾರೆ. ಹೀಗೆ
ಉತ್ಸರ್ಜಿಸಲ್ಪಟ್ಟ ಎಲೆಕ್ಟ್ರಾನ್ಗಳಿಗೆ ಫೋಟೋ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಎರಡೂ ಸರಿ. ಆಪ್ಷನ್ 3 ಎ ಮತ್ತು ಬಿ ಸರಿ. ಕಲ್ಲಿಗೆ ದಾರ ಕಟ್ಟಿ ಸುತ್ತುತ್ತಿರುವಾಗ ದಾರ ಕಿತ್ತು ಹೋದರೆ ಆಗ ಕಲ್ಲು ಏನಾಗುತ್ತದೆ? ಸ್ಪರ್ಶಕ ರೇಖೆಯ ನೇರದಲ್ಲಿ ಹೋಗುತ್ತದೆ. ದೈತ್ಯ ನಕ್ಷತ್ರದ ಗರ್ಭದಲ್ಲಿ ಕಬ್ಬಿಣದ ಬೀಜಗಳು ಉಂಟಾದಾಗ ಆ ನಕ್ಷತ್ರ ಸ್ಫೋಟಗೊಳ್ಳುತ್ತದೆ. ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಸೂಪರ್ನೋವಾ. ಲೋಹಗಳು ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವುದರಿಂದ ಇದು ಉಂಟಾಗುತ್ತದೆ. ಸಲ್ಫೇಟ್. ಈ ಕೆಳಗೆ ನೀಡಿರುವ ಯಾವ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ? ಸೋಡಿಯಂ ಅನ್ನು ಇಡುತ್ತಾರೆ, ಕ್ಯಾಲ್ಸಿಯಂ ಅನ್ನು ಇಡುತ್ತಾರೆ, ಪೊಟ್ಯಾಷಿಯಂ ಅನ್ನು ಇಡುತ್ತಾರೆ. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವೂ. ಕೆಳಗಿನವುಗಳಲ್ಲಿ ಯಾವುದು ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸವಾಗಿದೆ? ಸೊ 1s2, 2s2, 2p6, 3s2, p2. ಆಯ್ಕೆ 1 ಸರಿಯಾದ ಉತ್ತರ. ಅಡ್ರಿನಲ್ ಗ್ರಂಥಿ ಚಟುವಟಿಕೆಗಳನ್ನು ಈ ಕೆಳಗಿನ ಯಾವುದು ನಿಯಂತ್ರಿಸುತ್ತದೆ? 63ನೇ ಪ್ರಶ್ನೆ. ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ. ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಕಾಲಾವಧಿಯಲ್ಲಿ ಹುದ್ದೆಯಿಂದ ತೆಗೆದುಹಾಕಬಹುದು. ಸೊ ಅದಕ್ಕೆ ಯಾವ ಒಂದು ಇರ್ತಕ್ಕಂಥ ಆಯ್ಕೆಗಳಲ್ಲಿ ಮೇಲಿನ ಒಂದು ಹೇಳಿಕೆ ಏನಿದೆ ಅದು ಸಮಜಾಯಿಷಿಯನ್ನು ಕೊಡುತ್ತೆ ಅಂತ ನೀವು ಗುರುತಿಸಬೇಕು. 64ರಲ್ಲಿ ಸರಿಯಾದ ಉತ್ತರ 2. ವಿಶೇಷ ಬಹುಮತದಿಂದ ಸಂಸತ್ತು ಅಂಗೀಕರಿಸಿದ ನಿರ್ಣಯದ ಆಧಾರದ ಮೇಲೆ ರಾಷ್ಟ್ರಪತಿಗಳು ಇದನ್ನು ಮಾಡ್ಬೋದು. ಕೇಂದ್ರ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತೆ? ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳಿಗೆ. ಪಂಚಾಯತ್ ರಾಜ್ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳನ್ನು ಸೇರಿಸಿದ್ದಾರೆ? 29. 56ನೇ ಇಸ್ವಿಯ ನಂತರ ಅಸ್ತಿತ್ವಕ್ಕೆ ಬಂದ ರಾಜ್ಯಗಳು ಮತ್ತು ಅವುಗಳ ಜಾರಿಗೆ ಬಂದ ವರ್ಷಕ್ಕೆ ಸಂಬಂಧಪಟ್ಟಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಗುರುತಿಸಿ. 67ನೇ ಪ್ರಶ್ನೆ. ಸೊ ಮೊದಲನೇದು ಗುಜರಾತ್ 1960 ಸರಿ ಇದೆ, ಹರಿಯಾಣ 66 ಸರಿ ಇದೆ, ಮಣಿಪುರ 71 ಸರಿ ಇದೆ. ಮೇಲಿನ ಎಲ್ಲವೂ ಸರಿ ಇದೆ. ಕೆಳಗೆ ನೀಡಿರುವ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವ ಗುಂಪು ಪ್ರಾಥಮಿಕ ವಲಯದ ಚಟುವಟಿಕೆಗಳಿಗೆ ಉತ್ತಮ ಉದಾಹರಣೆಯಾಗಿದೆ? ಹೂ ಬೆಳೆಯುವುದು, ಕೋಳಿ ಸಾಕಾಣಿಕೆ, ತೋಟಗಾರಿಕೆ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದವರು ಯಾರು? ವಿಲಿಯಂ ಜೋನ್ಸ್. ಅಲ್ಲಾವುದ್ದೀನ್ ಹಸನ್ ಗಂಗು ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನನ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಭಾರತಕ್ಕೆ ಕೆಳಗಿನ ಯಾವ ನದಿಯನ್ನು ನೀಡಲಾಗಿರುತ್ತದೆ? 71ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಮತ್ತು ಡಿ. ಒಂದು ಬಿಯಾಸ್, ಇನ್ನೊಂದು ರಾವಿ. ಶಾತವಾಹನರಿಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳಿವೆ. 72ನೇ ಪ್ರಶ್ನೆ. ಸೊ ಮೊದಲ 2 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದರು. ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಇದಾಗಿದೆ. ಇನ್ನು 1ನೇ ಶಾತಕರ್ಣಿ ಈ ಮನೆತನದ ಸ್ಥಾಪಕ ಅನ್ನೋದು ತಪ್ಪು. ಆಯ್ಕೆ 1 72ನೇ ಪ್ರಶ್ನೆಗೆ ಆಯ್ಕೆ 3 ಈ 72ನೇ ಪ್ರಶ್ನೆಗೆ ಎ ಮತ್ತು ಬಿ ಸರಿ, ಸಿ ತಪ್ಪು. ವಾರನ್ ಹೇಸ್ಟಿಂಗ್ಸ್ ಭಾರತದ ಗವರ್ನರ್ ಜನರಲ್ ಆಗಿದ್ದ ಸಂದರ್ಭದಲ್ಲಿ ನಡೆದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಶೀಲಿಸಿಬಿಟ್ಟು ಸರಿಯಾದಂಥ ಆಯ್ಕೆಯನ್ನು ಗುರುತಿಸಿ. ಸೊ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದ್ರು. ಏಷ್ಯಾಟಿಕ್ ಸೊಸೈಟಿ ಆಫ್ ಬಂಗಾಳನ್ನು ಸ್ಥಾಪನೆ ಮಾಡಿದ್ರು. ಕೋಲ್ಕತ್ತಾವನ್ನು ರಾಜಧಾನಿಯಾಗಿ ಮಾಡಿದ್ರು. 3 ಕರೆಕ್ಟು. ಹಾಗಾಗಿ ಆಯ್ಕೆ 4 ಮೇಲಿನ ಎಲ್ಲವು. ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್ ಯಾವ ಮರುಭೂಮಿಯನ್ನು ಕರೆಯುತ್ತಾರೆ? 74ನೇ ಪ್ರಶ್ನೆ. ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್. 74ಕ್ಕೆ ಸರಿಯಾದಂಥ ಉತ್ತರ 1 ಥಾರ್ ಮರುಭೂಮಿ. ಅರ್ಜೆಂಟೈನಾ ದೇಶದಲ್ಲಿ ಕಂಡುಬರುವ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತಾರೆ? ಪಾಂಪಸ್. ಇವುಗಳಲ್ಲಿ ಯಾವುದು ವಾಯುಮಂಡಲದ 4ನೇ ಪದರವಾಗಿದೆ?
ಉಷ್ಣತಾ ಮಂಡಲ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಾರಂಭಿಕ ಅಥವಾ ಮೊದಲ ಹೆಸರೇನು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDBದು ಮೊದಲನೇ ಹೆಸರು. 77ನೇ ಪ್ರಶ್ನೆ. ಸರಿಯಾದ ಉತ್ತರ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್. ಬೆಣ್ಣೆ ಮತ್ತು ತುಪ್ಪದಲ್ಲಿ ಬೆರೆತಿರುವ ಈ ಕಲಬೆರಕೆ ಪದಾರ್ಥದಿಂದ ಜಲೋದರ ಎಂಬ ಕಾಯಿಲೆ ಬರುತ್ತದೆ. ಸರಿಯಾದ ಉತ್ತರ ದತ್ತೂರಿ ಎಣ್ಣೆ. ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಸಮಾನ ಅಧಿಕಾರವನ್ನು ಯಾವುದರಲ್ಲಿ ಹೊಂದಿದೆ? 79. ಒಂದು ಸಂವಿಧಾನದ ತಿದ್ದುಪಡಿಯಲ್ಲಿ, ಮತ್ತೊಂದು ರಾಷ್ಟ್ರಪತಿಗಳ ದೋಷಾರೋಪಣೆಯಲ್ಲಿ. ಆಯ್ಕೆ 1 B ಮತ್ತು D. ನೆಕ್ಸ್ಟ್, ಮಂಜುಗಡ್ಡೆಯ ಕರಗುವ ಬಿಂದು ಎಷ್ಟು? 80ನೇ ಪ್ರಶ್ನೆ. ಸರಿಯಾದ ಉತ್ತರ ಒತ್ತಡ ಹೆಚ್ಚಿದಂತೆ ಇಳಿಕೆ ಆಗುತ್ತೆ. ಮಂಜುಗಡ್ಡೆಯ ಕರಗುವ ಬಿಂದು ಒತ್ತಡ ಹೆಚ್ಚಿದಂತೆ ಇಳಿಕೆ ಆಗುತ್ತೆ. ಇನ್ನು ಡೀಸೆಲ್ ಇಂಜಿನ್ನಲ್ಲಿ ಕೆಳಗಿನ ಯಾವುದು ಇರುತ್ತೆ? 81. ಸೊ ಸಂಕೇತಗಳನ್ನು ನೋಡ್ಕೋಬೇಕಾಗುತ್ತೆ ನೀವು. ಡೀಸೆಲ್ ಇಂಜಿನ್ನಲ್ಲಿ ಯಾವುದಿರುತ್ತೆ? ಒಂದು ಸಿಲಿಂಡರು, ಮತ್ತೊಂದು ಪಿಸ್ಟನ್. A ಮತ್ತು C. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹಳದಿ ಕೇಕ್ ಅಂತ ಕರೀತಾರೆ? ಯುರೇನಿಯಂನ ಸಾಂದ್ರೀಕೃತ ಪುಡಿಯನ್ನು ಯೆಲ್ಲೋ ಕೇಕ್ ಅಂತ ಕರೀತಾರೆ. ಇತ್ತೀಚೆಗೆ ಭಾರತದ ಮೊದಲ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಉತ್ಪಾದನಾ ಘಟಕವನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಬಿಹಾರ. ಇತ್ತೀಚೆಗೆ ವಿತ್ತೀಯ ನೀತಿ ಸಮಿತಿ ಪದನಿಮಿತ್ತ ಸದಸ್ಯರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ರಾಜೀವ್ ರಂಜನ್. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 85. ಸೊ ಜರ್ನಲಿಸಮ್ ಸಂಬಂಧಪಟ್ಟಂಗೆ ಪ್ರಶ್ನೆ ಇದು. ಈ ತಿಂಗಳ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. A ಮತ್ತು B ಸರಿಯಾಗಿದೆ, ಎರಡೂ ಕರೆಕ್ಟ್ ಇದೆ. ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ. ಜರ್ನಲಿಸಮ್ ಅಂಡರ್ ಡಿಜಿಟಲ್ ಸೀಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಆಯ್ಕೆ 3 A ಮತ್ತು B. ಭಾರತದ ಮೊದಲ ಸ್ಥಳೀಯ ಜಲಜನಕ ಇಂಧನ ವಿದ್ಯುತ್ ಹಡಗು ನಿರ್ಮಿಸುವ ಶಿಪ್ಪಿಂಗ್ ಮತ್ತು ಜಲಮಾರ್ಗ ಸಚಿವಾಲಯ ಯಾವುದು ಸಜ್ಜಾಗಿದೆ? 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವರು. ಇತ್ತೀಚೆಗೆ ಯಾವ ರಾಜ್ಯದ ಮಿಯಾನ್ ಕಾ ಬಡಾ ರೈಲು ನಿಲ್ದಾಣವನ್ನು ಮಹೇಶ್ ನಗರ ಹಾಲ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? 87 ಸರಿಯಾದ ಉತ್ತರ ರಾಜಸ್ಥಾನ್. ಭಾರತದ ಮೊದಲ ನಿರ್ವಾತ ಆಧಾರಿತ ಒಳಚರಂಡಿ ವ್ಯವಸ್ಥೆಯನ್ನು ಯಾವುದು ಹೊಂದಿದೆ? 88 ಸರಿಯಾದ ಉತ್ತರ ಉತ್ತರ ಪ್ರದೇಶದ ಆಗ್ರಾ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ಗುಜರಾತ್ನಲ್ಲಿ ಪ್ರಾರಂಭಿಸಿದ ಭಾರತದ ಮೊದಲ ಡೈರಿ ರೇಡಿಯೋ ಕೇಂದ್ರದ ಹೆಸರು? ಆಯ್ಕೆ 1 ದೂದ್ವಾಣಿ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಮುದಾಯ ಗ್ರಂಥಾಲಯಗಳನ್ನು ಹೊಂದಿರುವ ದೇಶದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು? 1 ಜಾರ್ಖಂಡ್ನ ಜಪ್ತಾರ್.